ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಪಿಂಟ್ರೆಸ್ಟ್ ಆ್ಯಪ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನೀವು ನೋಡಿರ್ತೀರಾ, ಸೊ ನೀವೇನಾದರೂ ಗೂಗಲಲ್ಲಿ ಇಮೇಜಸ್ಗಳನ್ನ ನೀವು ಸರ್ಚ್ ಮಾಡ್ತು ಅಂತಂದರೆ ಪಿಂಟ್ರೆಸ್ಟ್ ಅಂತ ಅಂದ್ಬಿಟ್ಟು ಒಂದು ವೆಬ್ಸೈಟ್ ಬರ್ತಾ ಇರುತ್ತೆ. ಸೊ ಆ ಒಂದು ವೆಬ್ಸೈಟಿಂದ ನಿಮ್ಗೆ ಏನು ಉಪಯೋಗ ಆ್ಯಂಡ್ ಆ ಒಂದು ಅಪ್ಲಿಕೇಶನ್ ಕೂಡ ಇದೆ. ಆ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ಳೋದ್ರಿಂದ ಏನು ಪ್ರಯೋಜನ, ಏನಿದು ಪಿಂಟ್ರೆಸ್ಟು, ಈ ಆ್ಯಪಿಂದ ಏನು ಪ್ರಯೋಜನ ಅಂತ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ, ದಯವಿಟ್ಟು ಯಾರೆಲ್ಲ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವಿಡಿಯೋ ಇಷ್ಟ ಒಂದು ಲೈಕ್ ಮಾಡಿ. ಆಯಿತಾ? ಲೈಕು. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಪಿಂಟ್ರೆಸ್ಟ್ ಇಂದ ಏನು ಉಪಯೋಗ? ಸೊ ಮೊದಲನೇದಾಗಿ ನಿಮಗೆ ಯಾವುದಾದ್ರೂ ಒಂದು ಫೋಟೋ ಇಷ್ಟ ಆಯಿತು ಅಂತಂದರೆ ಆ ಒಂದು ಫೋಟೋನ ನೀವು ನಿಮ್ಮ ಒಂದು ಗ್ಯಾಲರಿಗೆ ನೀವು ಸೇವ್ ಮಾಡ್ಕೊಳ್ತೀರಾ. ಈಗ ಎಕ್ಸಾಂಪಲ್ ಯಶ್ ಅವ್ರು ಇಷ್ಟ ಅಂತಂದರೆ ಒಂದು ಯಶ್ ಅಂತ ಅಂದ್ಬಿಟ್ಟು ಒಂದು ಫೋಲ್ಡರ್ ಕ್ರಿಯೇಟ್ ಮಾಡಿಬಿಟ್ಟು ಆ ಒಂದು ಫೋಲ್ಡರ್ ಒಳಗೆ ಬರೀ ಯಶ್ ಅವ್ರ ಫೋಟೋನೇ ಹಾಕಿರ್ತೀರ. ಸೊ ನೀವು ಗ್ಯಾಲರಿ ಮುಖಾಂತರ ನೀವು ಫೋಟೋಸ್ಗಳನ್ನ ನೀವು ನೋಡಬೇಕು ಅಂತಂದರೆ ಆ ಒಂದು ಫೋಲ್ಡರ್ ಒಳಗೆ ಹೋಗಿ, ಸೊ ನೀವು ಅಲ್ಲೆಲ್ಲೋ ಫೋಟೋ ಇರುತ್ತೆ ಅದನ್ನು ನೀವು ನೋಡ್ಬೋದು. ಅಥವಾ ಕೆಲವೊಂದಿಷ್ಟು ಜನ ಫೋಲ್ಡರೇ ಕ್ರಿಯೇಟ್ ಮಾಡ್ಕೊಂಡಿರಲ್ಲ, ಸುಮ್ಮನೆ ಹಾಕ್ಬಿಟ್ಟಿರ್ತಾರೆ, ಆಮೇಲೆ ಹೋಗಿ ಹುಡ್ಕೊಂಡು ಫೋಟೋನ ನೋಡ್ತಾರೆ. ಸೊ ಬಟ್ ಈ ಪಿಂಟ್ರೆಸ್ಟಲ್ಲಿ ಹಂಗಲ್ಲ. ಸೊ ಪಿಂಟ್ರೆಸ್ಟಲ್ಲಿ ಹೆಂಗೆ ಅಂತಂದರೆ ನೀವು ಒಂದು ಫೋಲ್ಡರನ್ನು ನೀವು ಅಕೌಂಟ್ನ ನೀವು ಕ್ರಿಯೇಟ್ ಮಾಡಿಬಿಟ್ಟು, ನೀವೇನಾದ್ರು ಫೋಲ್ಡರ್ನ ನೀವು ಕ್ರಿಯೇಟ್ ಮಾಡಿಬಿಟ್ಟು ಅದರೊಳಗೆ ನೀವು ಆ ಒಂದು ಫೋಟೋಸ್ಗಳನ್ನ ನೀವು ಆ್ಯಡ್ ಮಾಡ್ತು ಅಂತಂದರೆ ನಿಮ್ಗೆ ಈಸಿಯಾಗಿ ಸಿಕ್ಕೋಗುತ್ತೆ. ಆಮೇಲೆ ಅದರ ರಿಲೇಟೆಡ್ ಇಮೇಜಸ್ಗಳು ಕೂಡ ನಿಮ್ಗೆ ಆರಾಮಾಗಿ ಸಿಕ್ಕೋಗುತ್ತೆ. ಆಮೇಲೆ ನೀವು ಯಾವುದೇ ಒಂದು ಇಮೇಜಸ್ ಸರ್ಚ್ ಮಾಡೋರು ಕೂಡ ಪಿಂಟ್ರೆಸ್ಟಲ್ಲಂತೂ ಪಕ್ಕಾ ಸಿಕ್ಕೇ ಸಿಗುತ್ತೆ. ಓಕೆ, ಇವಾಗ ನಾನು ಈ ಒಂದು ರಿಂಗ್ ಲೈಟ್ ಫೋಟೋ ಹೊಡೆದು ಹಾಕ್ತೀನಿ ಅಂತಂದರೆ ಅದ್ರ ಆ ಥರ ಒಂದು ರಿಂಗ್ ಲೈಟ್ಗಳೇ ಸಜೆಸ್ಟ್ ಆಗುತ್ತೆ ಫೋಟೋಸ್ಗಳು. ಸೊ ಅದರಿಂದ ನೀವು ಆ ಥರ ಒಂದು ಇಮೇಜಸ್ಗಳನ್ನ ನೀವು ಸೇವ್ ಮಾಡಿಕೊಂಡು ಎಲ್ಲ ನೀವು ಯೂಸ್ ಮಾಡ್ಕೋಬೋದು ಬೇರೆ ಒಂದು ಇದರಲ್ಲಿ ವೆಬ್ಸೈಟಲ್ಲಿ. ಸೊ ಅಥವಾ ಎಲ್ಲಾದರೂ ನೀವು ಯೂಸ್ ಮಾಡ್ಕೋಬೋದು. ಸೊ ಇದೇನೇ ಪಿಂಟ್ರೆಸ್ಟ್ ಇಂದ ನಿಮಗೆ ಉಪಯೋಗ ಆಗುವಂಥದ್ದು. ಸೊ ಇವಾಗ ಪಿಂಟ್ರೆಸ್ಟ್ ಇನ್ಸ್ಟಾಲ್ ಮಾಡ್ಕೊಳ್ಳೋದು ಹೆಂಗೆ, ಅಕೌಂಟ್ ಕ್ರಿಯೇಟ್ ಮಾಡೋದು ಹೆಂಗೆ ಅಂತ ಬನ್ನಿ ನೋಡೋಣ. ಸೊ ಫಸ್ಟು ನೀವು ಪ್ಲೇಸ್ಟೋರಲ್ಲಿ ನೀವು ಹೋಗ್ಬಿಟ್ಟು ಪಿಂಟ್ರೆಸ್ಟ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಅಪ್ಲಿಕೇಶನ್ ಬರುತ್ತೆ. ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡ್ಕೊಂಡ್ರೆ ಫಸ್ಟು ನಿಮಗೆ ವೆಲ್ಕಮ್ ಟು ಪಿಂಟ್ರೆಸ್ಟ್ ಅಂತ ಬರುತ್ತೆ. ಸೊ ಫಸ್ಟು ನೀವು ಅಕೌಂಟ್ನ ಕ್ರಿಯೇಟ್ ಮಾಡ್ಕೋಬೇಕು. ಸೊ ನೀವು ಜಿಮೇಲ್ ಅಕೌಂಟಿಂದನಾದರೂ ಕ್ರಿಯೇಟ್ ಮಾಡ್ಕೋಬೋದು ಅಥವಾ ಫೇಸ್ಬುಕ್ ಅಕೌಂಟಿಂದನಾದರೂ ಕ್ರಿಯೇಟ್ ಮಾಡ್ಕೋಬೋದು. ಸೊ ಇವಾಗ ನಾನು ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ತೀನಿ, ಅದಾದಮೇಲೆ ನಾನು ನಿಮಗೆ ಸಿಗ್ತೀನಿ. ಇಮೇಲ್ ಮುಖಾಂತರ ಲಾಗಿನ್ ಮಾಡ್ಕೊಳ್ತೀರಾ ಅಂತಂದರೆ ಫಸ್ಟು ನಿಮ್ಗೆ ಈ ಥರ ಕೇಳುತ್ತೆ ಮೇಲ್ ಫೀಮೇಲ್ ಅಂತ. ಸೊ ನಾನು ಜೆಂಡರ್ನ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಕಂಟ್ರಿ ರೀಜನ್ ಅಂತ ಕೇಳ್ತಾ ಇದೆ. ಸೊ ನೀವು ಕಂಟ್ರಿನೂ ಕೂಡ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಸೊ ನಾನು ಇವಾಗ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಇಂಡಿಯಾ. ಸೊ ನೆಕ್ಸ್ಟ್ ಮೇಲೆ ನಾನು ಕ್ಲಿಕ್ನ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಕ್ಯಾಟಗರೀಸ್ಗಳು ಬರುತ್ತೆ, ಆಯಿತಾ? ಸೊ ಇವಾಗ ನಿಮಗೆ ನೇಚರ್ ಫೋಟೋಗ್ರಫಿ ಇಷ್ಟ ಅಂತಂದರೆ ನೇಚರ್ ಫೋಟೋಗ್ರಫಿ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಫ್ಲವರ್ಸ್ ಇಷ್ಟ ಅಂತಾರೆ ಫ್ಲವರ್ಸ್ ಸೆಲೆಕ್ಟ್ ಮಾಡ್ಕೋಬೋದು. ಲಕ್ಸುರಿ ಕಾರ್ಸ್ ಇಷ್ಟ ಅಂತಾರೆ ಕಾರ್ಸ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಇದರಲ್ಲಿ ನಿಮಗೆ ಯಾವುದು ಇಂಟ್ರೆಸ್ಟ್ ಇದೆ ಸೊ ಆ ಒಂದು ಗ್ರೂಪನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಲೈಫ್ ಕ್ವೈಟ್ಸ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸುಮ್ಮನೆ ಒಂದು 3-4 ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇವಾಗ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಲೋಡ್ ಆಗಿ ವೆಯ್ಟ್ ಮಾಡಿ. ಸೊ ನೀವು ನೋಡ್ತಾ ಇದ್ದೀರಾ, ಲೋಡ್ ಆಗಿದೆ. ಇವಾಗ ನೀವು ನೋಡ್ಬೋದು ನಾನು ಯಾವ ಒಂದು ಕ್ಯಾಟಗರಿಗೆ ಸೆಲೆಕ್ಟ್ ಮಾಡಿದ್ನೋ ಆ ಒಂದು ಕ್ಯಾಟಗರಿಲಿ ಇಮೇಜಸ್ಗಳು ಏನೇನೆಲ್ಲ ಇದೆ, ಫೋಟೋಗ್ರಫಿ ಆಗ್ಬೋದು, ಲೈಫ್ ಕ್ವೈಟ್ಸ್ ಆಗ್ಬೋದು, ಎಲ್ಲನೂ ಕೂಡ ಇಲ್ಲಿ ಬರ್ತಾ ಇದೆ. ಸೊ ನೀವು ಯಾವ ಕ್ಯಾಟಗರಿ ಮೇಲೆ ಇಂಟ್ರೆಸ್ಟ್ನ ತೋರಿಸ್ತೀರ ಆ ಒಂದು ಕ್ಯಾಟಗರಿ ರಿಲೇಟೆಡ್ ಇವರು ಇಲ್ಲಿ ಫೋಟೋಸ್ಗಳನ್ನ ಓಮಲ್ಲಿ ತೋರಿಸ್ತಾರೆ, ಆಯಿತಾ? ಸೊ ಅದ್ರ ಜೊತೆಗೆ ಇವಾಗ ಪಕ್ಕದಲ್ಲಿ ಸರ್ಚ್ ಬಟನ್ ಇದೆ. ಸರ್ಚ್ ಬಟನ್ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ಇಲ್ಲಿ ನೀವು ಇಮೇಜಸ್ಗಳನ್ನ ನೀವು ಸರ್ಚ್ ಮಾಡ್ಬೋದು, ಆಯಿತಾ? ಇವಾಗ ಯಾವುದೋ ಒಂದು ಇಮೇಜಸ್ ಬೇಕು, ಇವಾಗ ಯಾವುದೋ ಒಂದು ವಾಚ್ ಇಮೇಜ್ ಬೇಕು ಅಥವಾ ಯಾವುದೋ ಒಂದು ಬೈಕ್ ಇಮೇಜ್ ಬೇಕು. ಸೊ ನೀವು ಜಸ್ಟ್ ಇಲ್ಲಿ ಬೈಕ್ ಅಂತ ನೀವು ಸರ್ಚ್ ಮಾಡಿದ್ರೆ ಸೊ ಬಂದ್ಬಿಡುತ್ತೆ. ಓಕೆ, ಇವಾಗ ನೀವು ನೋಡ್ಬೋದು ಬೈಕ್ಗಳು ಎಲ್ಲ ಥರ ಬಂತು. ಸೊ ಈ ಒಂದು ಬೈಕ್ ಇಮೇಜ್ಗಳನ್ನ ನೀವು ಇವಾಗ ಸೇವ್ ಮಾಡ್ಕೋಬೇಕು ಅಂತಂದರೆ ಆ ಒಂದು ಇಮೇಜ್ ಮೇಲೆ ನೀವು ಕ್ಲಿಕ್ನ ಮಾಡಿಬಿಟ್ಟು ಇಲ್ಲಿ ಮೇಲ್ಗಡೆ 3 ಡಾಟ್ ಲೈನ್ ಇದೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ನೀವು ಡೌನ್ಲೋಡ್ ಇಮೇಜ್ ಮಾಡ್ಕೋಬೋದು, ಎಲ್ಲನೂ ಕೂಡ ಮಾಡ್ಕೋಬೋದು. ಇಲ್ಲಿ ಸೇವ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಸೊ ಇಲ್ಲಿ ನಿಮಗೆ ಫಸ್ಟು ಫೋಲ್ಡರ್ನ ಕ್ರಿಯೇಟ್ ಮಾಡೋದಕ್ಕೆ ಕೇಳುತ್ತೆ. ಅಂತಂದರೆ ನಾನು ಅವಾಗಲೇ ಹೇಳಿದಾಗೆ ನೀವು ಒಂದು ಫೋಲ್ಡರ್ ಕ್ರಿಯೇಟ್ ಮಾಡ್ಕೊಂಡ್ರೆ ಮೆಮೊರಿ ಕಾರ್ಡಲ್ಲಿ ಇವಾಗ ಎಕ್ಸಾಂಪಲ್ ನೀವು ಹುಡ್ಕೋದಕ್ಕೆ ತುಂಬ ಈಸಿ ಆಗುತ್ತೆ. ಸೊ ಅದೇ ಥರ ನೀವು ಇದರಲ್ಲಿ ಪಿಂಟ್ರೆಸ್ಟಲ್ಲಿ ನೀವು ಒಂದು ಫೋಲ್ಡರ್ ಮಾಡ್ಕೋಬೋದು. ಇವಾಗ ಕ್ರಿಯೇಟ್ ಬೋರ್ಡ್ ಅಂತ ನಾನು ಹಿಂಗೆ ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ನಮಗೆ ಬೋರ್ಡ್ ನೇಮ್ ಕೇಳ್ತಾ ಇದೆ, ಏನಂತ ಹೆಸರು ಇಡಬೇಕು ಬೋರ್ಡ್ ನೇಮ್ ಅಂತ. ಸೊ ನಾನು ಇವಾಗ ಬೈಕ್ ಅಂತಲೇ ಇಡ್ತೀನಿ. ಓಕೆ, ಬೈಕ್ ಲಿಕ್ಕಿ ಅಂತ ಇಡ್ತಾ ಇದ್ದೀನಿ. ಸೊ ಇವಾಗ ಕ್ರಿಯೇಟ್ ಕೊಟ್ಟೆ. ಸೊ ಇವಾಗ ಬೈಕ್ ಲಿಕ್ಕಿ ಅನ್ನೋ ಒಂದು ಗ್ರೂಪ್ಗೆ ಈ ಒಂದು ಫೋಟೋಸ್ಗಳೆಲ್ಲ ಸೇವ್ ಆಗಿದೆ. ಇವಾಗ ನಾನು ಬೈಕ್ ಫೋಟೋಸ್ ಬೇಕು ಅಂತಂದ್ರೆ ನನ್ನ ಒಂದು ಗ್ಯಾಲರಿಯಲ್ಲಿ ಬೈಕ್ ಲಿಕ್ಕಿ ಅಂತ ಹುಡುಕಿದ್ರೆ ಸಿಕ್ಬಿಡುತ್ತೆ. ಸೊ ಈ ಥರ ನೀವು ಎಲ್ಲನೂ ಕೂಡ ಆ್ಯಡ್ ಮಾಡ್ಕೋಬೋದು. ನೋಡಿ ಈ ಒಂದು ಫೋಟೋ ತೆಗೆದ್ರೆ ಅದರ ರಿಲೇಟೆಡ್ ಫೋಟೋಸ್ ಯಾವುದೆಲ್ಲ ಇದೆ ನೋಡಿ, ಯಶ್ ಅವರು ಬರ್ತಾ ಇದ್ದಾರೆ. ಸೊ ಈ ಥರ ಅದರ ರಿಲೇಟೆಡ್ ಫೋಟೋಸ್ ಯಾವುದೆಲ್ಲ ಇದೆ ಆ ಒಂದು ಫೋಟೋಸ್ಗಳೆಲ್ಲ ಇಲ್ಲಿ ಬಂದ್ಬಿಡುತ್ತೆ. ಅದನ್ನು ನೀವು ಬೋರ್ಡ್ಗೆ ನೀವು ಆ್ಯಡ್ ಮಾಡ್ಕೋಬೋದು, ಆಯಿತಾ? ಸೊ ಈ ಪಿಂಟ್ರೆಸ್ಟಿಂದ ಉಪಯೋಗ ಏನಪ್ಪ ಅಂತಂದರೆ ಅದೇ ಮೇನ್ ಉಪಯೋಗ. ನೀವು ಫೋಟೋಸ್ಗಳನ್ನ ನೀವು ಸೇವ್ ಮಾಡ್ಕೋಬೋದು. ನಿಮ್ಗೆ ಯಾವುದೇ ಒಂದು ಫೋಟೋಸ್ಗಳನ್ನ ನೀವು ಸರ್ಚ್ ಮಾಡ್ತೀರಾ ಅಂತ ಆ ಒಂದು ಫೋಟೋಸ್ಗಳು ನಿಮಗೆ ಇಲ್ಲಿ ಸಿಗುತ್ತೆ. ಇನ್ನು ಪಕ್ಕದಲ್ಲಿ ನೋಟಿಫಿಕೇಷನ್ಗಳು ಕೂಡ ನಿಮಗೆ ಇಲ್ಲಿ ಸಿಗುತ್ತೆ. ಸೊ ನಿಮ್ಮನ್ನು ಯಾರು ಬೇಕಾದ್ರೂ ಕೂಡ ಫಾಲೋ ಕೂಡ ಮಾಡ್ಬೋದು, ಮೆಸೇಜು ಕೂಡ ಮಾಡ್ಬೋದು. ಸೊ ಇವಾಗ ಇನ್ನು ಸೇವ್ಡ್ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ಇಲ್ಲಿ ನಾನು ಆವಾಗಲೇ ಹೇಳ್ದಂಗೆ ನಾನು ಒಂದು ಬೋರ್ಡ್ ಕ್ರಿಯೇಟ್ ಮಾಡಿದೆ, ಬೈಕ್ ಲಿಕ್ಕಿ ಅಂತ. ಆ ಒಂದು ಬೋರ್ಡು ಇಲ್ಲಿ ಕ್ರಿಯೇಟ್ ಆಗಿದೆ.
ಓಕೆ. ಸೊ ಈ ಥರ ನೀವು ನಿಮ್ಮ ಒಂದು ಪ್ರೊಫೈಲ್ ಒಳಗಡೆ ಸೊ ಒಂದು ಫೋಟೋಸ್ಗಳನ್ನ ನೀವು ಸೇವ್ ಮಾಡ್ಕೋಬೋದು. ಇನ್ನು ಪ್ರೊಫೈಲ್ ಮೇಲೆ ನೀವು ಕ್ಲಿಕ್ನ ಮಾಡ್ತು ಅಂತಂದರೆ ಸೊ ಇಲ್ಲಿ ನಿಮ್ಮ ಒಂದು DP ತೋರಿಸುತ್ತೆ. ಸೊ DP ಬೇಕಾದ್ರೆ ನೀವು ಚೇಂಜ್ ಮಾಡ್ಕೋಬೋದು. ಆ್ಯಂಡ್ ನಿಮಗೆ ಎಷ್ಟು ಜನ ಫಾಲೋವರ್ಸ್ ಇದ್ದಾರೆ, ನೀವು ಯಾರನ್ನ ಫಾಲೋ ಮಾಡ್ತಾಯಿದ್ದೀರಾ ಅದನ್ನು ಕೂಡ ಇಲ್ಲಿ ನಿಮಗೆ ತೋರಿಸುತ್ತೆ. ಸೊ ನೀವು ಕೂಡ ಬೇರೆಯವ್ರನ್ನ ಫಾಲೋ ಮಾಡ್ಬೋದು, ನಿಮ್ಮನ್ನು ಕೂಡ ಬೇರೆಯವರು ಫಾಲೋ ಮಾಡ್ಬೋದು. ಸೊ ಅದನ್ನು ಕೂಡ ಇದರಲ್ಲಿ ಒಂದು ಫೀಚರ್ನ ಇಟ್ಟಿದ್ದಾರೆ. ಓಕೆ. ಸೊ ಈ ಥರ ನೀವು ಪಿಂಟ್ರೆಸ್ಟಿಂದ ನೀವು ಉಪಯೋಗನ ನೀವು ತಗೋಬೋದು. ಒಂದೇನಪ್ಪ ಅಂತಂದರೆ ಸಿಂಪಲ್ಲಾಗಿ ಹೇಳೋದಾದರೆ ಸೊ ಇದರಲ್ಲಿ ನಿಮಗೆ ಬೇಕಾದಂಥ ಇಮೇಜಸ್ಗಳು, ರಿಲೇಟೆಡ್ ಇಮೇಜಸ್ಗಳು ಎಲ್ಲನೂ ಕೂಡ ನಿಮಗೆ ಇದರಲ್ಲಿ ಸಿಗುತ್ತೆ. ಓಕೆ. ಸೊ ಇದಿಷ್ಟು ಇವತ್ತಿನ ಒಂದು ವಿಡಿಯೋ. ಐ ಥಿಂಕ್ ಪಿಂಟ್ರೆಸ್ಟ್ ಆ್ಯಪಿಂದ ಏನು ಉಪಯೋಗ ಅಂತ ಈ ಒಂದು ವಿಡಿಯೋದಲ್ಲಿ ಗೊತ್ತಾಗಿದೆ ಅಂತ ತಿಳ್ಕೊಳ್ತೀನಿ. ವಿಡಿಯೋ ಸರ್ ಒಂದು ಲೈಕ್ ಮಾಡಿ, ಮತ್ತೆ ಸಿಗ್ತೀನಿ. ಎಲ್ರಿಗೂ ಬೈ. ಜೈ ಹಿಂದ್, ವಂದೇ ಮಾತರಂ.